ಅನೇಕ ತಾಲೂಕು ಕೋರ್ತೊಂಡಿ ತಾಸರನ್ನು ವಜಾ ಮಾಡಿ ಕಾಂಚೀರಾಮ್ ಅವರ ಜನ್ಮದಿನದ ಅಂಗವಾಗಿ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಮಾರ್ಚ್ 15ರಂದು ಮಹಾನ್ ಸಮಾಜ ಪರಿವರ್ತಕ ಬಹುಜನ ಸಮಾಜ ಪಾರ್ಟಿ ಸಂಸ್ಥಾಪಕರಾದ ಕಾಂಚೀರಾಮ್ ಅವರ ಜಯಂತಿಯನ್ನು ರಾಜ್ಯದಾದ್ಯಂತ ಆಚರಿಸಲಾಗುತ್ತಿದೆ. ಇದೇ ದಿನ ಕೇವಲ ಜಯಂತಿ ಕಾರ್ಯಕ್ರಮ ಮಾತ್ರವಲ್ಲ, ಬಹುಜನ ಸಮಾಜವನ್ನು ಸಂಘಟಿಸುವ ಮತ್ತು ರಾಜಕೀಯ ಶಕ್ತಿಯನ್ನು ಬಲಪಡಿಸುವ ಸಂಕಲ್ಪದ ದಿನವೂ ಆಗಿದೆ. ಕಾಂಚೀರಾಮ್ ಅವರು ಹೇಳಿದಂತೆ ರಾಜಕೀಯ ಶಕ್ತಿ ಇಲ್ಲದೆ ಸಮಾಜಕ್ಕೆ ನ್ಯಾಯ ಸಿಗುವುದಿಲ್ಲ ಎಂಬ ತತ್ವದ ಮೇಲೆ ಬಹುಜನ ಸಮಾಜ ಪಾರ್ಟಿ ನಡೆಯುತ್ತಿದೆ. ಅದಕ್ಕಾಗಿ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಎಸ್ಪಿ ಪಕ್ಷವು ರಾಜ್ಯದಾದ್ಯಂತ ಎಲ್ಲ ಕ್ಷೇತ್ರಗಳಲ್ಲೂ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ತೀರ್ಮಾನಿಸಿದೆ. ಇದೇ ಸಂದರ್ಭದಲ್ಲಿ ನಾವು ಒಂದು ಗಂಭೀರ ವಿಷಯವನ್ನು ಜನರ ಮುಂದಿಡಲು ಬಯಸುತ್ತೇವೆ. ಆನೇಕಲ್ ತಾಲೂಕಿನಲ್ಲಿ ಇಂದು ಭ್ರಷ್ಟಾಚಾರವು ಅತಿಯಾದ ಮಟ್ಟಕ್ಕೆ ತಲುಪಿದೆ. ಸಾಮಾನ್ಯ ಜನರಿಗೆ ಸಿಗಬೇಕಾದ ಸರ್ಕಾರಿ ಸೇವೆಗಳು ವಿಳಂಬವಾಗುತ್ತಿವೆ. ಹಲವಾರು ಕಚೇರಿಗಳಲ್ಲಿ ಜನರು ತಮ್ಮ ಕೆಲಸ ಮಾಡಿಸಿಕೊಳ್ಳಲು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕಿನ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಂತಾಗಿದೆ. ಅಭಿವೃದ್ಧಿ ಕಾರ್ಯಗಳು ಮಂದಗತಿಯಲ್ಲಿ ಸಾಗುತ್ತಿವೆ ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ಸರಿಯಾದ ಸ್ಪಂದನೆ ಸಿಗುತ್ತಿಲ್ಲ. ಈ ಕಾರಣದಿಂದ ಬಹುಜನ ಸಮಾಜ ಪಾರ್ಟಿ ಜನರ ಧ್ವನಿಯಾಗಿ ಈ ಭ್ರಷ್ಟಾಚಾರ ಸರ್ಕಾರದ ವಿರುದ್ಧ ಹೋರಾಡಲಿದೆ. ಮುಂಬರುವ ಚುನಾವಣೆಯಲ್ಲಿ ಜನರು ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಬಿಎಸ್ಪಿಯನ್ನ ಬೆಂಬಲಿಸುವಂತೆ ನಾವು ಮನವಿ ಮಾಡುತ್ತೇವೆ. ಕಾಂಚೀರಾಮ್ ಅವರ ಆದರ್ಶಗಳಂತೆ ಎಸ್ಸಿ, ಎಸ್ಟಿ, ಒಬಿಸಿ, ಅಲ್ಪಸಂಖ್ಯಾತರು ಮತ್ತು ಎಲ್ಲ ಶೋಷಿತ ಸಮುದಾಯಗಳನ್ನು ಒಗ್ಗೂಡಿಸಿ ನಿಜವಾದ ಜನಪರ ಆಡಳಿತವನ್ನು ಸ್ಥಾಪಿಸುವುದು ನಮ್ಮ ಗುರಿಯಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಂಯೋಜಕರಾದ ಕೆಸಿ ನಾಗರಾಜು, ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸಿಕೆ ರಾಮು, ಎಚ್ಸಿ ಶ್ರೀನಿವಾಸ್, ರಾಜು, ವಿನ್ಸೆಂಟ್, ನಾರಾಯಣಸ್ವಾಮಿ, ಚಂದಾಪುರ ಮುನಿರಾಜು, ಶೇಖ್ ಬಾಬು, ಚೆಂಬೇನೆಹಳ್ಳಿ ಯಲ್ಲಪ್ಪ, ಚಿಕ್ಕಹಗಡೆ ಯಲ್ಲಪ್ಪ, ಗಣೇಶ್, ಗೊಟ್ಟಿಗೆರೆ ನಾಗರಾಜು, ಮಹೇಶ್, ಕೃಷ್ಣಪ್ಪ, ವೆಂಕಟಸ್ವಾಮಿ, ವೆಂಕಟೇಶ್, ವಣಕನಹಳ್ಳಿ ಯಲ್ಲಪ್ಪ, ಶಬೀರ್ ಖಾನ್, ಮಲವೀರಯ್ಯ ಮುಂತಾದವರು ಭಾಗವಹಿಸಿದರು. ಆನೇಕಲ್ ಟೌನ್ನ ಪ್ರವಾಸ ಮಂದಿರದಲ್ಲಿ ಸಭೆಯನ್ನು ಕರೆದಿದ್ದೇವೆ. ಈ ಒಂದು ಸಭೆಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಮಾರ್ಚ್ 15ನೇ ತಾರೀಕು ದೇವನಹಳ್ಳಿಯಲ್ಲಿ ನಮ್ಮ ಪಕ್ಷದ ಸಂಸ್ಥಾಪಕರು, ಬಹುಜನ ನಾಯಕರು ಆಗಿರ್ತಕ್ಕಂಥ ಮಾನ್ಯವಾದ ಕಾಂಚೀರಾಮ್ ಸಾಹೇಬರ ಜಯಂತಿ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆಯ ವತಿಯಿಂದ ನೂರಾರು ಜನ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸೋದಕ್ಕೆ ಇವತ್ತೆಲ್ಲ ಚರ್ಚೆ ಮಾಡಿದ್ದೀವಿ. ಮತ್ತು ಆನೇಕಲ್ನಲ್ಲೂ ಕೂಡ ಮಾರ್ಚ್ 29ನೇ ತಾರೀಕು ಕಾವಲಹೊಸಳ್ಳಿ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಜೊತೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಂತಂದರೆ, ಬರುವಂಥ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ, ಸ್ಥಳೀಯ ಚುನಾವಣೆಯಲ್ಲಿ ಬಹುಜನ ಸಮಾಜ ಪಕ್ಷ ನಮ್ಮ ಏನು ವಿರೋಧಿ ಪಕ್ಷಗಳು ಕಾಂಗ್ರೆಸ್, ಬಿಜೆಪಿ ಮತ್ತು JDS ಪಕ್ಷಗಳೇನಿದ್ದಾವೆ, ಇವರು ನಿರೀಕ್ಷಣೆ ಇಟ್ಕೊಳ್ಳಲ್ಲ. ಬಹುಜನ ಸಮಾಜ ಪಾರ್ಟಿ ಈ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂತೇಳಿ ಎಲ್ಲ ರಂಗದಲ್ಲೂ ಕೂಡ, ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಬಹುಜನ ಸಮಾಜ ಪಾರ್ಟಿಯ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸ್ತಾ ಇದ್ದೇವೆ. ಯಾಕೆಂದರೆ ಇವತ್ತು ಜನರಿಗೆ ಅರ್ಥ ಆಗಿದೆ ಬಹುಜನ ಸಮಾಜ ಪಕ್ಷ ಎಷ್ಟು ಮುಖ್ಯ ಅಂತೇಳಿ. ಮಾನ್ಯವರು ಕಾಂಚೀರಾಮ್ ಸಾಹೇಬರು ಅವರ ದೃಷ್ಟಿನಲ್ಲಿ ಹೇಳೋದಾದರೆ, ಎಷ್ಟೋ ಜನ ಈ ದೇಶದಲ್ಲಿ ರಾಜಕಾರಣ ಮಾಡೋದಕ್ಕೆ ಭಾಳಷ್ಟು ಜನ ನಾಯಕರು ಬಂದು ಹೋಗಿದ್ದಾರೆ. ಭಾಳಷ್ಟು ಜನ ರಾಜಕೀಯ ಚಳುವಳಿಯನ್ನು, ರಾಜಕೀಯ ಹೋರಾಟಗಳನ್ನು ಮಾಡಿ ಹೋಗಿದ್ದಾರೆ. ಆದರೆ ಮಾನ್ಯವರು ಕಾಂಚೀರಾಮ್ ಸಾಹೇಬರು ಅವರ ದೃಷ್ಟಿಕೋನ ಕೇವಲ ರಾಜಕಾರಣ ಮಾಡೋದಲ್ಲ, ಅಧಿಕಾರ ತಗೊಳ್ಳೋಂಥದ್ದು ಮಾತ್ರವಲ್ಲ, ಅವರು ರಾಜಕಾರಣ ಮಾಡಬೇಕು, ರಾಜಕಾರಣಕ್ಕೆ ಬರಬೇಕು, ಅಧಿಕಾರ ಬೇಕು ಅಂತೇಳಿ ಅವರು ಆಲೋಚನೆ ಮಾಡಿದ್ದು ಮಾನ್ಯವರು ಕಾಂಚೀರಾಮ್ ಸಾಹೇಬರು ಸಮಾಜ ಬದಲಾವಣೆಗಾಗಿ. ಈ ದೇಶದಲ್ಲಿ ಏನು ಭ್ರಷ್ಟಾಚಾರ ಇದೆ, ಅಸ್ಪೃಶ್ಯತೆ ಇದೆ, ನಿರುದ್ಯೋಗ ಸಮಸ್ಯೆ ಇದೆ, ಅವಿದ್ಯಾವಂತರಿದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಬಾಬಾ ಸಾಹೇಬರು ಹೇಳಿದಂತೆಯೇ ಅಸ್ಪೃಶ್ಯತೆಗೆ, ಬಡತನಕ್ಕೆ, ನಿರುದ್ಯೋಗಕ್ಕೆ ಅಧಿಕಾರಹೀನತೆಯೇ ಕಾರಣ. ಈ ಅಧಿಕಾರ ಅನ್ನೋದು, ರಾಜಕೀಯ ಅಧಿಕಾರ ಅನ್ನೋದು ನಾವು ತಗೊಂಡ್ರೆ ಈ ದೇಶದ SC, ST, OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಏನು ಅನ್ಯಾಯ ಆಗಿದೆ, ಅಸಮಾನತೆಯಿಂದ ಇದ್ದಾರೆ, ಇವರೆಲ್ಲರಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡ್ಬೋದು. ಇವರು ಘನತೆಯಿಂದ, ಗೌರವದಿಂದ ಈ ದೇಶದಲ್ಲಿ ಬದುಕ್ಬೋದು ಅನ್ನೋ
ಒಂದು ಉದ್ದೇಶದಿಂದ ಮಾನ್ಯವರು ಕಾಂಚೀರಾಮ್ ಸಾಹೇಬರ ರಾಜಕೀಯಕ್ಕೆ ಬಂದಿರೋದು. ಅವರ ರಾಜಕೀಯ ಉದ್ದೇಶನೇ ಅದೇ ಆಗಿತ್ತು. ಅದೇ ರೀತಿಯಾಗಿ ಇವತ್ತಿಗೂ ಕೂಡ ನಿರಂತರವಾಗಿ ಈ ದೇಶದಲ್ಲಿ ಬಹುಜನ ಸಮಾಜ ಪಕ್ಷ ಹಂತವಾಗಿ ಇವತ್ತು ಬೆಳವಣಿಗೆ ಆಗ್ತಾ ಇದೆ. ಇವತ್ತು ನೋಡ್ಬೋದು, ನಾವು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಹುಜನ ಸಮಾಜ ಪಕ್ಷ ಏನು ಗೆಲ್ತಾ ಬರ್ತಾ ಇದೆ. ಉದಾಹರಣೆಗೆ ನಾವು ಪಂಜಾಬಲ್ಲಿ ಮೊನ್ನೆ ಏನು ಲೋಕಲ್ ಬಾಡಿ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ BJPದು 42 ಸೀಟು, ಕಾಂಗ್ರೆಸ್ದು 62 ಸೀಟು, ಬಹುಜನ ಸಮಾಜ ಪಕ್ಷದ 63 ಸೀಟ್ ಬಂದಿದೆ. ಅಂದರೆ ಬಹುಜನ ಸಮಾಜ ಪಕ್ಷ ಇವತ್ತು ದೇಶಕ್ಕೆ ಅನಿವಾರ್ಯವಾಗಿದೆ. ರಾಜಕಾರಣ ಅನ್ನುವಂಥದ್ದು ಲೂಟಿ ಹೊಡೆಯೋ ಕೆಲಸ ಅಲ್ಲ, ಭ್ರಷ್ಟಾಚಾರ ಮಾಡುವಂಥ ಕೆಲಸ ಅಲ್ಲ, ಜನರ ಹಣವನ್ನು ಲೂಟಿ ಮಾಡಿ ನಾವು ದೇಶ ವಿದೇಶಗಳಲ್ಲಿ ಆಸ್ತಿ ಮಾಡುವಂಥದ್ದಲ್ಲ. ದೇಶವನ್ನು ಏನು ಸುಭದ್ರವಾಗಿ ಕಟ್ಟುವಂಥದ್ದು, ಮತ್ತು ದೇಶದ ಏನು ಜನ ಇದ್ದಾರೆ, SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು, ಮತ್ತು ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನರ ಭವಿಷ್ಯಗಳನ್ನು ರೂಪಿಸುವ ಒಂದು ಉದ್ದೇಶಕ್ಕೆ ರಾಜಕೀಯ ಮಾಡಬೇಕು. ಅಂತ ಒಂದು ಉದ್ದೇಶ ಬಹುಜನ ಸಮಾಜ ಪಕ್ಷಕ್ಕೆ ಮಾತ್ರ ಇದೆ ಅಂತೇಳಿ ಇವತ್ತು ಎಲ್ರಿಗೂ ಕೂಡ ಅರ್ಥ ಆಗ್ತಾ ಇದೆ. ಯಾಕೆಂದ್ರೆ ಈ ದೇಶದಲ್ಲಿ ಓಟ್ಗೋಸ್ಕರ ಹೋರಾಟ ಮಾಡಿದ್ದು ಬಾಬಾ ಸಾಹೇಬ್. ಈ ದೇಶದಲ್ಲಿ ಶಿಕ್ಷಣ ಬರಬೇಕು ಅಂತ, ಎಲ್ರಿಗೂ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡಿದ್ದು ಬಾಬಾ ಸಾಹೇಬ್. ಈ ದೇಶದಲ್ಲಿ ಎಲ್ಲರಿಗೂ ಕೂಡ ಅವಕಾಶಗಳು ಸಿಗಬೇಕಂತ ಹೇಳಿ ಹೋರಾಟ ಮಾಡಿದ್ದು ಬಾಬಾ ಸಾಹೇಬ್. ಈ ದೇಶದಲ್ಲಿ ಸಮಾನತೆಗಾಗಿ, ಸಹೋದರತ್ವಗಾಗಿ, ಈ ದೇಶದ ಅಭಿಮಾನಕ್ಕೋಸ್ಕರ, ದೇಶ ಪ್ರೇಮಕ್ಕೋಸ್ಕರ ಹೋರಾಟ ಮಾಡಿದ್ದು ಈ ದೇಶದಲ್ಲಿ ಒಬ್ಬ ವ್ಯಕ್ತಿ, ಅದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವತ್ತು ನಾವು ಗಾಂಧಿನ ನೋಡ್ಬೋದು, ನೆಹರು ಅವರನ್ನು ನೋಡ್ಬೋದು, ಸಾವರ್ಕರ್ ನೋಡ್ಬೋದು. ಇವರೆಲ್ಲರೂ ಕೂಡ ಒಂದೊಂದು ಸಿದ್ಧಾಂತದಲ್ಲಿ ಹೋರಾಟ ಮಾಡಿದ್ದಾರೆ. ಒಂದೊಂದು ಸಿದ್ಧಾಂತಕ್ಕೋಸ್ಕರ ಅವರು ನಿರಂತರವಾಗಿ ಸಂಘರ್ಷಗಳು ಮಾಡಿದ್ದಾರೆ. ಆದರೆ ಬಾಬಾ ಸಾಹೇಬರು ಈ ದೇಶದ 140 ಕೋಟಿ ಜನರಿಗೋಸ್ಕರ ಧ್ವನಿ ಎತ್ತಂತವ್ರು. ಮಹಿಳೆಯರಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ, ಅಸ್ಪೃಶ್ಯರಿಗೋಸ್ಕರ, ಹಿಂದುಳಿದ ವರ್ಗದವರಿಗೋಸ್ಕರ, ಎಲ್ಲರಿಗೋಸ್ಕರ ಮಾತಾಡಿದಂಥ ವ್ಯಕ್ತಿ ಒಬ್ಬ ವ್ಯಕ್ತಿ, ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರ ಸಿದ್ಧಾಂತದಲ್ಲಿ ಬೆಳೆಯುವಂಥ ಪಕ್ಷ ಈ ದೇಶದಲ್ಲಿ ಒಂದೇ ಒಂದು ಪಕ್ಷ, ಅದು ಬಹುಜನ ಸಮಾಜ ಪಕ್ಷ. ಈ ದೇಶದಲ್ಲಿ ಏನು ಉದಾಹರಣೆಗೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಈ ರಾಜ್ಯದಲ್ಲಿ ಒಬ್ಬ ಲಿಂಗಾಯತ ಸಮುದಾಯಕ್ಕೆ ಸೇರ್ತಕ್ಕಂಥ ಯಡಿಯೂರಪ್ಪನವರು ಏನು ಮುಖ್ಯಮಂತ್ರಿ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಈ ದೇಶದಲ್ಲಿ ಏನು ಮಾರ್ದವರು ಈ ದೇಶದ ಪ್ರಧಾನಿ ಆಗಿದ್ದಾರೆ ಅಂತ ಹೇಳಿ ಹೇಳ್ತಾರಲ್ಲ ನರೇಂದ್ರ ಮೋದಿ ಅವರನ್ನ, ಅದಕ್ಕೆ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ತ್ಯಾಗದಿಂದ, ಅವರ ಒಂದು ಕೊಟ್ಟಂತ ಅವಕಾಶಗಳಿಂದ ಈ ದೇಶದಲ್ಲಿ ಎಷ್ಟೋ ಜನ ನಾಯಕರಾಗಿದ್ದಾರೆ. ಆದರೆ ಅವರ ಸಿದ್ಧಾಂತವನ್ನ ಈಡೇರಿಸುವಂತ, ಅವರ ಕನಸನ್ನ ನನಸು ಮಾಡುವಂತ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಪ್ರಯತ್ನ ಮಾಡಿಲ್ಲ. ಪ್ರಯತ್ನ ಮಾಡಿದ್ರು ಕೂಡ ಕಾಂಗ್ರೆಸ್ ಮತ್ತು BJPನಲ್ಲಿರ್ತಕ್ಕಂಥ ಏನು ಅಂಬೇಡ್ಕರ್ನ ಅಭಿಮಾನಿಸುವಂತ, ಅಂಬೇಡ್ಕರ್ ವಾದಿಗಳಂತ ಅನ್ಸ್ಕೊಂಡಿರುವಂತವ್ರು ಆ ಪಕ್ಷಗಳಿಗೆ ಹೋದ್ರೆ ಎಲ್ಲರೂ ಕೂಡ ಬದಲಾವಣೆ ಆಗ್ಬಿಡ್ತಾರೆ. ಆ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಅವರು ಮಾರು ಹೋಗ್ತಾರೆ. ಆದರೆ ಎಲ್ಲರಿಗೂ ನಾನು ಇವತ್ತು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಯಾರು ಅಂಬೇಡ್ಕರ್ ವಾದಿಗಳಿದ್ದೀರಿ, ನೀವೆಲ್ಲರೂ ಕೂಡ ನಿಮ್ಮ ಸಿದ್ಧಾಂತಗಳನ್ನ, ನಿಮ್ಮ ಆಲೋಚನೆಗಳನ್ನ ನೀವು ಗೆಲ್ಲಿಸಬೇಕಾದ್ರೆ ಅದು ಒಂದೇ ಒಂದು ಬಹುಜನ ಸಮಾಜ ಪಕ್ಷ. ನೀವು ಬಹುಜನ ಸಮಾಜ ಪಕ್ಷಕ್ಕೆ ಬನ್ನಿ. ನಾವು ಇಲ್ಲಿ ಏನು SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು, ನಾವೆಲ್ಲರೂ ಕೂಡ ಬೇರೆ ಬೇರೆ ಧರ್ಮದವ್ರು ಇರ್ಬೋದು, ಬೇರೆ ಬೇರೆ ಜಾತಿಗಳಿರ್ಬೋದು, ಆದರೆ ನಮ್ಮೆಲ್ಲರ ಸಮಸ್ಯೆ ಒಂದೇ. ನಮ್ಮೆಲ್ಲರ ಸಮಸ್ಯೆಗಳು ಒಂದೇ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಇವತ್ತು ಬಹುಜನ ಸಮಾಜ ಪಕ್ಷವನ್ನು ಕಟ್ಟುವುದರ ಮುಖಾಂತರ, ಬಹುಜನ ಸಮಾಜ ಪಕ್ಷವನ್ನು ಅಧಿಕಾರಕ್ಕೆ ತರೋದ್ರ ಮುಖಾಂತರವಾಗಿ ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಹುಡ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಈ ಮೂಲಕ ನಾನು ಈ ಒಂದು ಏನು ಪ್ರೆಸ್ ಮೀಟಲ್ಲಿ ಹೇಳುವಂಥದ್ದು ಏನಂತಂದ್ರೆ, ಇವತ್ತು ಇಡೀ ರಾಜ್ಯದಲ್ಲಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ಮುಂದೆ ಬರುವಂತ ಲೋಕಲ್ ಬಾಡಿ ಎಲೆಕ್ಷನ್ಗೆ ಅಭ್ಯರ್ಥಿಗಳನ್ನ ಏನು ಕಣಕ್ಕಿಳಿಸ್ತಾ ಇದ್ದೀವಿ. ಬಹುಜನ ಸಮಾಜ ಪಕ್ಷ ಈ ಏನು ಕರ್ನಾಟಕದಲ್ಲಿ ನಿರೀಕ್ಷೆಗೂ ಮೀರಿ ಈ ಬಾರಿ ನಮ್ಮ ಪಕ್ಷದಿಂದ ಅಭ್ಯರ್ಥಿಗಳು ಗೆದ್ದು ಬರ್ತಾರೆ ಅಂತ ಹೇಳಿ ನಮ್ಮ ಅಭಿಪ್ರಾಯ ಇದೆ. ಏನೋ ಕೆಲವರೆಲ್ಲರೂ ಮಾತಾಡ್ಬೋದು, ಬಹುಜನ ಸಮಾಜ ಪಕ್ಷ ಏನು ಇಲ್ಲ, ಬಹುಜನ ಸಮಾಜ ಪಕ್ಷ ಸೋಲ್ತಾ ಇದೆ, ಬಹುಜನ ಸಮಾಜ ಪಕ್ಷ ಬೆಳೆದಿಲ್ಲ. ಆದರೆ ಬಹುಜನ ಸಮಾಜ ಪಕ್ಷ ಬೀದಿಗೆ ಬಂದು ಏನು ನಾವು ಆ ರೀತಿ ಈ ರೀತಿ ಅಂತ ಹೇಳಿ ಘೋಷಣೆ ಮಾಡ್ಕೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ. ಬಹುಜನ ಸಮಾಜ ಪಕ್ಷಕ್ಕೆ ಇವತ್ತು ವಾಲಂಟ್ರಿಯಾಗಿ ಅವರೇ ಖರ್ಚು ಮಾಡಿಕೊಂಡು, ಅವರೇ ಪೆಟ್ರೋಲ್ ಹಾಕ್ಕೊಂಡು, ಅವರೇ ಡೀಸೆಲ್ ಹಾಕ್ಕೊಂಡು,
ಅವರೇ ಊಟ ಮಾಡಿಕೊಂಡು ಬಹುಜನ ಸಮಾಜ ಪಕ್ಷ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ, ಬಿಜೆಪಿನಲ್ಲಿ, JDS-ನಲ್ಲಿ ಒಂದು ಬಿರಿಯಾನಿ, 500 ರೂಪಾಯಿ ದುಡ್ಡು, ಒಂದು ಬೀರು ಬಾಟ್ಲ್ ಅಂತ ಘೋಷಣೆ ಮಾಡಿ ಯಾರು ನಾವು ಕರ್ಕೊಳ್ಳಲ್ಲ. ಬಹುಜನ ಸಮಾಜ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ಇವತ್ತೇನು ನಮ್ಮ OBC ಸಮುದಾಯದವರು ಇದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, SC/ST ಎಲ್ಲರೂ ಕೂಡ ಇವತ್ತು ಇದ್ದೀವಿ ಇಲ್ಲಿ. ಇದು ನಿಜವಾದ ಬಹುಜನ ಸಮಾಜ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು. ಇವರೆಲ್ಲರೂ ಕೂಡ ದೇಶ ಬದಲಾವಣೆ ಆಗಬೇಕು, ಸಮಾಜ ಬದಲಾವಣೆ ಆಗಬೇಕು, ನಮ್ಮ ದೇಶವನ್ನು ನಾವು ಕಾಪಾಡ್ಕೊಳ್ಬೇಕು. ನಮ್ಮ ದೇಶದಲ್ಲಿ ನಡೆಯುತ್ತಾ ಇರತಕ್ಕಂಥ ಭ್ರಷ್ಟಾಚಾರ, ಏನು ಜಾತಿ ವ್ಯವಸ್ಥೆ, ಅಸಮಾನತೆ, ನಿರುದ್ಯೋಗ ಇವೆಲ್ಲವೂ ತೊಲಗಬೇಕು. ಅದಕ್ಕೆ ಸರಿಯಾದಂಥ ಪಕ್ಷ ಬಹುಜನ ಸಮಾಜ ಪಕ್ಷ ಅಂತೇಳಿ ಇವತ್ತು ನಾವೆಲ್ಲ ನಮ್ಮ ಹಿರಿಯ ನಾಯಕರುಗಳು ಇವತ್ತು ಬಂದಿದ್ದಾರೆ, ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈ ಮುಖೇನ ಬಹುಜನ ಸಮಾಜ ಪಕ್ಷದ ವತಿಯಿಂದ ನಾವು ಎಲ್ಲರೂ ಕೂಡ ಹಂತವಾಗಿ ಇವತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಹಳ್ಳಿಗೂ ನಾವು ಹೋಗ್ತಾ ಇದ್ದೀವಿ. ಇವತ್ತು ಮೊನ್ನೆ ಒಂದು ಏನು ಇಂಡ್ಲವಾಡಿ ಪಂಚಾಯಿತಿ ವ್ಯಾಪ್ತಿನಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಒಂದು ಓಟ್ ಕೊಡು, ಒಂದು ನೋಟು ಕೊಡು, ನಿಮ್ಮ ಏಳಿಗೆ ನಮಗೆ ಬಿಡು ಅನ್ನೋಂಥ ಒಂದು ಸ್ಲೋಗನ್ ಮುಖಾಂತರ ನಾವು ಮನೆಗೂ ಹೋಗ್ತಾ ಇದ್ದೀರಿ. ಮನೆಗೂ ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಪಕ್ಷ ಗೆಲ್ಲಬೇಕು, ಈ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಎಲ್ಲರೂ ಕೂಡ ನಮಗೆ ಬಹಳ ಒಂದು ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಮಗೆ ತುಂಬಾ ಏನು ಒಂದು ಖುಷಿ ಆಗ್ತಾ ಇದೆ. ಬಹುಜನ ಸಮಾಜ ಪಕ್ಷವನ್ನ ಈ ತಾಲೂಕಿನಲ್ಲಿ, ಈ ರಾಜ್ಯದಲ್ಲಿ ಗೆಲ್ಲಿಸ್ತೀವಿ, ಅಧಿಕಾರಕ್ಕೆ ತರಿಸ್ತೀವಿ. ಈ ಸಮಾಜಕ್ಕೆ ಒಂದು ಪರಿಹಾರವನ್ನ ಹುಡುಕಿ ಈ ಪಕ್ಷದ ಮುಖಾಂತರವಾಗಿ ಬಗೆಹರಿಸ್ತೀವಿ. ನಮ್ಮ ಪಕ್ಷದ ರಾಜ್ಯ ಮತ್ತು ಜಿಲ್ಲಾ ತಾಲೂಕು ಸದಸ್ಯರಿಗೆ, ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರೆ, ಇವತ್ತು ನಾವು ಇಲ್ಲಿ ಸಭೆ ಮತ್ತು ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಒಂದೇ. ಏನೊಬ್ಬ ಮಹಾನ್ ನಾಯಕರು ಬಾಬಾ ಸಾಹೇಬರ ನಂತರ ಒಬ್ಬ ಮಹಾನ್ ನಾಯಕರು ಇವತ್ತು ತಿಂಗಳು 15ನೇ ತಾರೀಕು ಅವರ ಜನ್ಮದಿನಕ್ಕೆ ನಮ್ಮ ರಾಜ್ಯ ಸಮಿತಿ ಕೃಷ್ಣಮೂರ್ತಿ ಸಾಹೇಬರ ಅಧ್ಯಕ್ಷತೆಯಲ್ಲಿ, ನಾಯಕತ್ವದಲ್ಲಿ ಒಂದು ದೇವರಲ್ಲಿ ಅವರ ಜನ್ಮದಿನ ಅಂಗವಾಗಿ ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ಪೂರ್ವಕವಾಗಿ ನಾವು ಆನೇಕಲ್ ತಾಲೂಕಲ್ಲಿ ಘಟಕ ಬಹುಜನ ಸಮಾಜ ಪಾರ್ಟಿ ಒಂದು ಜಿಲ್ಲಾ ಘಟಕ ಮತ್ತು ನಮ್ಮ ಆತ್ಮೀಯರು ಸ್ನೇಹಿತರಂತ ನಾಗರಾಜ್ ಸರ್ ಅವರ ಸಮ್ಮುಖದಲ್ಲಿ ಸಭೆಯನ್ನು ಕರೆದಿದ್ದು ಈಗಾಗಲೇ ನಾವು ಅನೇಕ ಕೆಲಸಗಳನ್ನು ಮಾಡಿದ್ವಿ. ಕಾಂಚನಂ ಸಾಹೇಬರ ಜನ್ಮದಿನಕ್ಕೆ ಯಾವ ರೀತಿ ನಾವು ಎಷ್ಟು ಸಾವಿರ ಜನ ಹೋಗ್ಬೇಕು, ಹೆಂಗೆ ಹೋಗ್ಬೇಕಂತೆಲ್ಲ ಚರ್ಚೆ ಮಾಡಿದ್ವಿ. ಮತ್ತು ಮುಂದಿನ ದಿನಗಳಲ್ಲಿ ತಾಲೂಕಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಬಹುಜನ ಸಮಾಜ ಪಾರ್ಟಿ ಹೆಂಗೆ ಸಂಘಟನೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಕೆಲಸ ಮಾಡಿ ತೀರ್ಮಾನ ಕೈಗೊಳ್ಳಿದ್ವಿ. ಆನೇಕಲ್ ತಾಲೂಕಲ್ಲಿ ನಮ್ಮ ಯಲ್ಲಪ್ಪ ಅವರ ಅಧ್ಯಕ್ಷತೆಯಲ್ಲಿ ಬಹುಜನ ಸಮಾಜ ಪಾರ್ಟಿ ಮತ್ತು ಇತರೆ ಎಲ್ಲ ತಾಲೂಕಿನ ನಮ್ಮ ಎಲ್ಲ ತಾಲೂಕು ಅಧ್ಯಕ್ಷರ ಸಮಕ್ಷಮದಲ್ಲಿ ಪಕ್ಷವನ್ನು ಬೆಳೆಸ್ತಾ ಇದ್ದಾರೆ. ಇದರಲ್ಲಿ ನಾನು ಸಹ ಹಿರಿಯ ಬಹುಜನ ಸಮಾಜ ಪಾರ್ಟಿ ಒಬ್ಬ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ನಾಗರಾಜ್ ಸರ್ ಇದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ಜಿಲ್ಲಾ ಉಪಾಧ್ಯಕ್ಷರಿದ್ದಾರೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ನಮ್ಮ ಬೊಮ್ಮನಹಳ್ಳಿ ನಮ್ಮ ಆತ್ಮೀಯ ಸ್ನೇಹಿತರು ಇವರೆಲ್ಲ ಇದ್ದಾರೆ. ಎಲ್ಲ ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಬೆಳವಣಿಗೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯ ನಾವೆಲ್ಲ ನೋಡಿರೋ ಸರ್ಕಾರಗಳು ಸ್ವತಂತ್ರ ಬಂದಾಗಿಂದಲೂ ಇಲ್ಲಿವರೆಗೂ 2023-24 ಚುನಾವಣೆ ಏನು ಇಡೀ ರಾಜ್ಯನೇ ಒಂದು ಹೊಸ ಕನಸುಗಳನ್ನ ಕಂಡು, ಒಂದು ಹೊಸ ನೆನಪನ್ನೆಲ್ಲ ಕಂಡು ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚು ಬಹುಮತವನ್ನು ಈ ನಾಡಿನ ಮಕ್ಕಳು ಭೂಮಿ ಬೇಕು ಮತ್ತು ವ್ಯವಸ್ಥೆ ಬೇಕು, ಸಾಮಾಜಿಕ ನ್ಯಾಯ, ಸಮಾನತೆ, ಸೋದರತೆ ಬೇಕು, ಒಳ್ಳೆ ಶಿಕ್ಷಣ ಬೇಕು, ಉದ್ಯೋಗ ಬೇಕು ಅಂತ ಈ ತೀರ್ಮಾನ ತಗೊಂಡು ಒಳ್ಳೆ ಸರ್ಕಾರ ಮಾಡೋದಕ್ಕೆ ತೀರ್ಮಾನ ತಗೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಬಹುಮತ ಕೊಟ್ಟು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಭಾರತೀಯ ಜನತಾ ಪಾರ್ಟಿಗಳು ಡಬಲ್ ಇಂಜಿನ್ ಆಗುವ ಮಾತನ್ನು ಬಂದಿದೆ. ಭ್ರಷ್ಟಾಚಾರದಲ್ಲಿ ಅವರೇನೋ 45% 50% ಅಂದ್ಬಿಟ್ಟು ಡಿಲ್ಲಿಯಿಂದ ಬಂದು ನಮ್ಮ ರಾಹುಲ್ ಗಾಂಧಿ ಸಾಹೇಬರೆಲ್ಲ ಸೇರಿಕೊಂಡು ATM ಓಪನ್ ಮಾಡೋದು ಬೆಂಗಳೂರಲ್ಲಿ. ಇವತ್ತು 99 ಭಾಗ, ನಾನೇ ಹೇಳ್ತಾ ಇದ್ದೀನಿ, 99 ಭಾಗ ಭ್ರಷ್ಟಾಚಾರ ಇಡೀ ರಾಜ್ಯದಲ್ಲಿ ಮುಳುಗಿದೆ. ಭ್ರಷ್ಟ ಸರ್ಕಾರ ಆಗಿದೆ. ಈಗ ಇಲ್ಲ ಬಿಹಾರ, ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರದಲ್ಲಿ ದರೋಡೆಗಳು,
ಧೋರಣೆಗಳು, ಕರ್ತಾರಗಳು, ರೇಪ್ಗಳು, ಗೂಂಡಗಳು, ಕೂಗಲಿಗಳು, ಪುರೋಳಿಗಳು ಸರ್ಕಾರ ನಡೆಸ್ತಾರೆ ಅಂತ ಮೊದಲು ಕೇಳ್ತಾ ಇದ್ವಿ. ಇವತ್ತು ಅಂಥ ಕಟ್ಟಿರುವ ರಾಜ್ಯಗಳು ಸಾಮಾಜಿಕ ನ್ಯಾಯ ಸಮಾನತೆ ಸೋದರದಿಂದ ಬಂದಿದೆ. ಕರ್ನಾಟಕದ ಒಂದು ಇಡೀ ಇಂಡಿಯಾದಲ್ಲಿ ಕರ್ನಾಟಕದ ಒಂದು ಇತಿಹಾಸ ಇದೆ. ಇಡೀ ಇಂಡಿಯಾದಲ್ಲಿ 30 ರಾಜ್ಯಗಳಿಗೆ ಕರ್ನಾಟಕದ ಅದರದೇ ಒಂದು ಸೊಗಡಿದೆ. ಒಂದು ಕರುಣೆ, ಪ್ರೀತಿ, ಸ್ನೇಹ ಸಂಬಂಧದಂಥ ರಾಜ್ಯ ಕರ್ನಾಟಕ. ಇಲ್ಲಿ ಉಳಿದಂಥ ದಾಸಾಂತರ ಸಾಹಿತಿಗಳು, ಕವಿಗಳು, ನಮ್ಮ ಹಿರಿಯರೆಲ್ಲ ಇಲ್ಲಿ ನಾಡನ್ನು ಕಟ್ಟಿದಂಥ ಒಂದು ಹೆಸರಿದೆ. ಇವತ್ತು ಹೆಸರನ್ನೇ ಕಳ್ಕೊಂಡ್ಬಿಡೋದು ನಮ್ಮ ಕರ್ನಾಟಕ ರಾಜ್ಯ. ಆ ಹೆಸರೇ ಇಲ್ಲ ಇವತ್ತು. ಭ್ರಷ್ಟಾಚಾರದಲ್ಲಿ ಒಳ್ಳೆಯ ಹೆಸರು ತಗೊಂಡಿದೆ, ಲೂಟಿ ಕೂಡ ಸರ್ಕಾರ ಆಗಿದೆ. ಆಮೇಲೆ ಧೋರಣೆ ಕೊಟ್ಟು ಎಲ್ಲಿಂದ ಬಂದು ಬೇರೆ ಬೇರೆ ರಾಜ್ಯಗಳಿಂದ ಬಂದು ನಮ್ಮ ರಾಜ್ಯದಲ್ಲಿ ಬ್ಯಾಂಕ್ ಲೂಟಿ ಮಾಡ್ತಾರೆ. ಧೋರಣೆ ಕೊಟ್ಟು ಅಂದರೆ ಅವರ ರಾಜ್ಯಗಳಲ್ಲೆಲ್ಲ ಟೈಟಾಗಿದೆ, ಅಲ್ಲಿ ಶಿಸ್ತಾಗಿದೆ ಪೊಲೀಸು. ಕರ್ನಾಟಕದಲ್ಲಿ ಪೊಲೀಸವರು ಮಲಗಿದ್ದಾರೆ, ಸರ್ಕಾರ ಮಲಗಿದೆ. ಕೊಟ್ಟಿದ್ದಕ್ಕೂ ಈಗ ನಾವು ನೋಡಿದ್ವಿ. ಇದರ ವಿರೋಧ ಇದೆ. ಬಹುಜನ ಸಮಾಜ ಪಾರ್ಟಿ ಇದೆ. ಇಂಥ ಸರ್ಕಾರಗಳನ್ನ ಇದನ್ನು ವಿರೋಧ ಇದೆ. ನಮ್ಮ ಬಹುಜನ ಸಮಾಜ ಪಾರ್ಟಿ ಇದನ್ನು ವಿರೋಧ ಮಾಡ್ತದೆ. ಈಗಾಗಲೇ ಕಾಂಚೀರಾಮ್ ಸಾಹೇಬ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿದ್ವಿ. ಎಂಥ ಮಹಾನುಭಾವ ಕಾಂಚೀರಾಮ್ ಸಾಹೇಬರು. ಈ ಆನೆಗಳ ತಾಲೂಕಿಗೆ 2 ಸಾರಿ ಬಂದಂಥ ಇತಿಹಾಸ ಇದೆ. ಅವರು ಹೆಚ್ಚು ಅಭಿಮಾನಿಗಳಿರ್ತಕ್ಕಂಥ ತಾಲೂಕಿಗಳು. ಇಡೀ ರಾಜ್ಯದಲ್ಲಿ ಮನೆ ಮನೆಗೆ ಬಹುಜನ ಸಮಾಜ ಪಾರ್ಟಿ ಕೊಟ್ಟಂಥ ಆನೆಯನ್ನು ಕೊಟ್ಟಂಥ ಕಾಂಚೀರಾಮ್ ಸಾಹೇಬರು ಅವರು ಒಂದು ಕೊಡುಗೆಯನ್ನು ಕೊಟ್ಟರು. ಇಡೀ ದೇಶದಲ್ಲಿ ಜನ ಅವಾಗ ಬೆಚ್ಚಿ ಬಿದ್ದರು. ಯಾರು? ಕಾಂಚೀರಾಮ್ ಸಾಹೇಬರು. ಕಾಂಚೀರಾಮ್ ಸಾಹೇಬ್ರು ಯಾರೋ ಅಂದ್ಕೊಂಡಿದ್ರು ಜನ, ಏನೋ BS ಅಂತ ಅಂದ್ಕೊಂಡಿದ್ರು. ಅವರು 84ರಲ್ಲಿ 1984ರಲ್ಲಿ ಪಕ್ಷವನ್ನು ಸ್ಥಾಪನೆ ಮಾಡಿ 1989ರಲ್ಲಿ ಲೋಕಸಭಾ ಚುನಾವಣೆ. ಆ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ 3 ಜನ MP-ಗಳಾದ್ರು. 3 ಜನ MP-ಗಳು ಗೆದ್ದರು. ಆ 84-89 ಇಸ್ವಿ ಹೆಂಗಿತ್ತಂದರೆ ರಾಜರ ಮನೆತನದ ಸರ್ಕಾರ ಬಿದ್ದಿತ್ತು. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವರೆಲ್ಲ ಆದಂಥ ಸರ್ಕಾರ ಬಿದ್ದಿದ್ದು ಕೇಂದ್ರದ ದಿನ 89. ಆವಾಗ EB ಸಿಂಗ್ ಅವರು ಸರ್ಕಾರ ಮಾಡೋದಕ್ಕೆ ಮುಂದೆ ಬರ್ತಾರೆ. ಪ್ರಧಾನಮಂತ್ರಿ ಆಗೋದಕ್ಕೆ ಅವರಿಗೆ ಒಂದಷ್ಟು ಸೀಟ್ಗಳು ಬೇಕಾಗ್ತದೆ. ಅವ್ರು ಬೇರೆ ಬೇರೆ ಪಕ್ಷದ ಸೀಟ್ ತಗೊಳ್ತಾರೆ. ಬಹುಜನ ಸಮಾಜ ಪಾರ್ಟಿದು 3 MP-ಗಳಿದ್ದಾರೆ. 89 ಚುನಾವಣೆ ನಂತರ ನೇರವಾಗಿ EB ಸಿಂಗ್ ಸಾಹೇಬ್ರೆ ಕಾಂಚೀರಾಮ್ ಸಾಹೇಬ್ ಫೋನ್ ಮಾಡ್ತಾರೆ. ಕಾಂಚೀರಾಮ್ ಅವರೇ, ನಿಮ್ಗೆ ಏನು ಬೇಕು ನಾವು ಸಹಾಯ ಮಾಡ್ತೀವಿ, ಕೊಡ್ತೀವಿ. ದಯಮಾಡಿ ನೀವು 3 MP-ಗಳು ಕೊಡಿ. 3 MP-ಗಳು ನಾವು ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳ್ತಾರೆ EB ಸಿಂಗ್. ಕಾಂಚೀರಾಮ್ ಸಾಹೇಬ್ ಹೇಳ್ತಾರೆ, ನನಗೆ ಆ ಬಹುಮಾನಗಳು ಬೇಡ, ನೀವು ಕೊಡೋದು ಬೇಡ, ನೀವು ಇವಾಗ ನಮ್ಮ ಕ್ಯಾಬಿನೆಟ್ ಮಿನಿಸ್ಟ್ರ್ ಕೊಡೋದು ಬೇಡ. ನನಗೊಂದು ಸಮಯ ಬೇಕಾಗಿತ್ತು, ಆ ಸಮಯ ನಾನು ಕಾಯ್ತಾ ಇದ್ದೆ, ನೀವು ಬರಬೇಡಿ, ನಾನೇ ಬರ್ತೀನಿ. ಕಾಂಗ್ರೆಸ್ ಅವರು EB ಸಿಂಗ್ ಅವರು ಭೇಟಿ ಆಗ್ತಾರೆ. ಅಂದರೆ ಬೇರೆ ಬೇರೆ ಪಕ್ಷದವರು ಏನೆಲ್ಲ ಮಾಡಿಕೊಡ್ರು. ಸಚಿವ ಸ್ಥಾನ ಬೇಕು, ಅದು ಬೇಕು, ಇದು ಬೇಕು, ಏನೆಲ್ಲ ಮಾಡಿಕೊಂಡ್ರು. ಆದರೆ ಕಾಂಚೀರಾಮ್ ಸಾಹೇಬರು ಎಂಥ ಬಾಬಾ ಸಾಹೇಬರ ಅಭಿಮಾನಿ ಇರ್ಬೋದು ಅವರು, ಇಷ್ಟು ಬಾಬಾ ಸಾಹೇಬ್ ನಡ್ಕೊಂಡು ಇರ್ಬೋದು ಅವರು. ಅವ್ರು ಕೇಳಿದಿಷ್ಟೇ, ನಮ್ಮದವ್ರು 3 MP-ಗಳು ಗೆದ್ದಿದ್ದಾರೆ ಅಷ್ಟೇ. ಅವರು ಪಾರ್ಲಿಮೆಂಟಲ್ಲಿ ಕ್ಯಾಬಿನೆಟ್ ಸಚಿವರಿಗೆ ಕೆಲಸ ಮಾಡೋ ಟ್ರೈನಿಂಗ್ ಕೊಡಿಲ್ಲ ಅವರಿಗೆ. ಅವ್ರು MP-ಗಳಾಗಿ ಇರಲಿ, ನಮ್ಮ ಕಂಡೀಷನ್ ಇದೆ, ನನ್ನ ಷರತ್ತಿದೆ. ಅದನ್ನು ಒಪ್ಕೊಂಡ್ರೆ ನಾನು 3 MP-ಗಳನ್ನ ಒಂದೇ ಒಂದು ತೊಟ್ಟು ನೀರು ಕುಡಿದ್ರೆ ನಾನು ಬೆಂಬಲ ಕೊಡ್ತೀನಿ. ಹೇಳಿ ಸರ್, ಅವ್ರು ಏನು ಬೆಂಬಲ ಬೇಕು? ಏನು ಕಂಡೀಷನ್ ಅಂತಾರೆ? ಕಂಡೀಷನ್ ನಂಬರ್ 1, ಈ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಕೊಟ್ಟಂಥ ಮಹಾನ್ ಭಾವರು ಅಂಬೇಡ್ಕರ್ ಸಾಹೇಬರಿಗೆ ಇದುವರೆಗೂ ಭಾರತ ರತ್ನ ಕೊಡಿಲ್ಲ. ಯಾರಿಗೋ ಕೊಟ್ಟಿದ್ದಾರೆ, ಯಾರೋ ತಗೊಂಡಿದ್ದಾರೆ. ಕಂಡೀಷನ್ ನಂಬರ್ 1. ಕಂಡೀಷನ್ ನಂಬರ್ 2, ಇಡೀ ಭಾರತದಲ್ಲಿ ಬಾಬಾ ಸಾಹೇಬರ ಜನ್ಮದಿನಕ್ಕೆ ರಜೆ ಕೊಡಬೇಕು. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ ರಜೆ ಘೋಷಣೆ ಮಾಡಬೇಕು. ಗ್ರಾಮ ಪಂಚಾಯತ್ ಹಿಡಿದು ಪಾರ್ಲಿಮೆಂಟ್ವರೆಗೂ ಫೋಟೋ ಇರಬೇಕು ಬಾಬಾ ಸಾಹೇಬ್. ಆಮೇಲೆ ಕೆಲವು ಕಾಯ್ದೆಗಳು ತರಬೇಕು. OBCಗಳಿಗೆ ಮಂಡಲ್ ಕಮಿಷನ್ ಜಾರಿ ಮಾಡಬೇಕು. OBCಗಳಿಗೆ ರಿಸರ್ವೇಷನ್ ಇಲ್ಲ, ಜಾರಿ ಮಾಡಬೇಕು. ಒಂದು ದೇಶದ ಭಾರತದ ಮಕ್ಕಳಿಗೆ ಅನುಕೂಲ ಆದಂಥ ಬೆಂಬಲ ಷರತ್ತಲ್ಲಿ ಹಾಕ್ಕೊಂಡು ಬೆಂಬಲ ಕೊಡ್ತೀವಿ. ಯಾರೋ ಕಾಂಚೀರಾಮ್ ಸಾಹೇಬ್ ಕೇವಲ 3 MP-ಗಳು ಇಟ್ಕೊಂಡು ಇವತ್ತು ಅದೇ ಮಂಡಲ್ ವರದಿ ಜಾರಿ ಕರೋ ಮತ್ತು ಕುರ್ಚಿ ಕಾರ್ಯಕರು ಅಂತ ಘೋಷಣೆ ನಾವು ಮಾಡಿದ್ರೆ ಕಾಂಚೀರಾಮ್ ಸಾಹೇಬರು ಇದೇ ಮೇಲ್ಜಾತಿ ಮನುವಾದಿಗಳು, ಕೋಮುವಾದಿಗಳು, ಗಾಂಧಿವಾದಿಗಳು ಮಂಡಲ್ ವರದಿ ಜಾರಿ ಆಗಿಬಿಟ್ರೆ ನಾವು ಸತ್ತೋಗ್ಬಿಡ್ತೀವಿ, ನೇಣ ಹಾಕೊಂಡು ಬಿಡ್ತೀವಿ, ಸೀಮೆಣ್ಣೆ ಅವ್ರು ಸ್ಟ್ರೈಕ್ ಮಾಡ್ತೀವಿ. ಕಡೆಗೆ ಮಂಡಲ್ ವರದಿ ಜಾರಿ ಆಯಿತು. ಇದು ಕಾಂಚೀರಾಮ್ ಸಾಹೇಬ್ರ ಎಂಥ ನಾಯಕರು ಅಂತೇಳಿ. ಕಾಂಚೀರಾಮ್ ಸಾಹೇಬರು ಬಹುಜನ ಸಮಾಜ ಪಾರ್ಟಿ ಅಂತ ಗೆದ್ದಂಥ 3 MP-ಗಳು ಬಾಬಾ ಸಾಹೇಬರಿಗೆ ಭಾರತ ರತ್ನ ಕೊಡೋದಕ್ಕೆ ಒಂದು ಅನುಕೂಲ ಆಯಿತು.
OBCಗಳಿಗೆ ಮೀಸಲಾತಿ ಬಂತು. ಎಲ್ಲ ಕಚೇರಿಯಲ್ಲಿ ಬಾಬಾ ಸಾಹೇಬ್ ಫೋಟೋ ಇಟ್ಟೋದಕ್ಕೆ ಅವಕಾಶ ಆಯಿತು. ಬಾಬಾ ಸಾಹೇಬ್ ಹೆಸರು ಎಲ್ಲೋ ಹೋಗ್ಬಿಡ್ತು ಬಾಬಾ ಸಾಹೇಬ್. ನಿಜವಾದ ಬಾಬಾ ಸಾಹೇಬ್ ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇಂಥ ಮಹಾನುಭಾವರ ಉಳಿದ ಭವನ ಮಾಡೋದಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಬಹುಜನ ಸಮಾಜ ಪಾರ್ಟಿ ಸಿದ್ಧವಾಗಿದೆ. ನಮ್ಮ ನಾಗರಾಜ್ ಸರ್ ಹೇಳಿದಂಗೆ ಮುಂದಿನ ಚುನಾವಣೆಗಳಲ್ಲಿ ಎಲ್ಲ ಕಡೆನೂ ಅದು ತಾಲೂಕು ಬೋರ್ಡ್ ಬರಲಿ, ಜಿಲ್ಲಾ ಪರಿಷತ್ ಬರಲಿ, ಗ್ರಾಮ ಪಂಚಾಯತ್ ಬರಲಿ, ನಗರಸಭೆ ಬರಲಿ, ಪುರಸಭೆ ಬರಲಿ, BB ಯಾವುದೇ ಚುನಾವಣೆ ಬರಲಿ ಬಹುಜನ ಸಮಾಜ ಪಾರ್ಟಿ ನಾವು ತಯಾರಾಗಿದ್ದೀವಿ. ಸ್ವಾಭಿಮಾನದ ಹೋರಾಟ ಯಾವುದಪ್ಪ ಅಂದರೆ ರಾಜಕೀಯ ಹೋರಾಟ. ಓಟ್ ಹಮಾರ ರಾಷ್ಟ್ರ ಹಮಾರ ನೈ ಚಲೆಗ ಕಾಂಗ್ರೆಸ್ ಸಾಹೇಬ್ರ ಘೋಷಣೆ ಹಾಕ್ಕೊಂಡು ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ನಿಮಗೊಂದು ಒಂದು ಮನವಿ. ಆನೇಕಲ್ ತಾಲೂಕು ಮೀಸಲು ಕ್ಷೇತ್ರ, ಈ ಮೀಸಲು ಕ್ಷೇತ್ರದಲ್ಲಿ ಆಡಳಿತ ಏನು ನಡೀತಾ ಇದೆಯೋ ಅದು ನಮ್ಗೆ ಹಿರಿಯ ಹೋರಾಟಗಾರರಿಗೆ ಒಬ್ಬರು ಇಡಿಸ್ತಾರ, ನಮ್ಮ ಸಿಸ್ಟಮಟಿನೇ ಇಡಿಸ್ತಾರ. ಒಬ್ಬ ತಾಲೂಕು ತಹಸೀಲ್ದಾರ್ ಅಂದರೆ ಅವ್ರಿಗೇನು ಎಷ್ಟು ಓದಿರಬೇಕು, ಅವ್ರ ಕೋರ್ಸ್ ಏನು, ಅವ್ರ ಪದವಿಯನ್ನು ನಮ್ಗೆ ಗೊತ್ತು. KS ಆಫೀಸರು ಅದು ಗೌರವ ಇದೆ. IAS ಆಫೀಸರ್ಗೆ, KS ಆಫೀಸರ್ಗಳಿಗೆ ಉನ್ನತ ಆಫೀಸರ್ ನಾವು ಇವತ್ತು ಗೌರವ ಕೊಡ್ತೀವಿ. ಈಗ ಇವತ್ತ ಆನೇಕಲ್ ತಾಲೂಕು ತಹಸೀಲ್ದಾರು ನಮ್ಮ ಶಾಸಕರಿಗೆ, ಶಿವಣ್ಣ ಅವರಿಗೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಆದಷ್ಟು ಬೇಗ ಅವ್ರನ್ನೂ ವರ್ಗಾವಣೆ ಮಾಡಿ. ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಲಾಗ್ಬಿಟ್ಟವ್ರೆ. ಅಕ್ರಮ ಸಕ್ರಮ 94C ಅಕ್ರಮ ಸಕ್ರಮ 94C ಅದು ಮಂಜೂರು, ಅದು ಅಪ್ಲಿಕೇಶನ್ ಬಂದ 30 ವರ್ಷ ಆಯ್ತು. ಅದು ಡ್ಯೂಟಿ ಹೊಡಿತವ್ರೆ. ಅಲ್ಲಿ ಇಬ್ಬರೇ ಬಿಟ್ಟಂಗೆ ಆ ಡ್ಯೂಟಿ ಸಂಜೆ 6 ಗಂಟೆಗೆ ಬರ್ತಾರೆ. 6 ಗಂಟೆ ಬಂದು ಏನು ಡ್ಯೂಟಿ ಮಾಡ್ತಾರವ್ರು? ಯಾಕೆ ನಮ್ಮ MLA ಗೊತ್ತಾಗಲ್ವಾ? ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬ್ ಗೊತ್ತಾಗಲ್ವಾ? ಇಲ್ಲ DCS ಗೊತ್ತಾಗಲ್ವಾ? ಗೌರ್ಮೆಂಟ್ ಗೊತ್ತಾಗಲ್ಲ. 6 ಗಂಟೆಗೆ ಬಂದು ರಾತ್ರಿ 10 ಗಂಟೆವರೆಗೂ ಯಾವುದೋ ಒಂದು ಲಕ್ಷದ ಆ ಭ್ರಷ್ಟಾಚಾರ ಹಣ ಬರ್ತದೆ ಸೈನ್ ಮಾಡಿ ಈ ಬಡವರು, ಈ ತಾಲೂಕಿನ ಮಕ್ಕಳು ತಾಲೂಕು ಕಾದು ಮತ್ತೆ ಮನೆಗಳು. ಆದಷ್ಟು ಬೇಗ ಆನೇಕಲ್ ತಾಲೂಕಲ್ಲಿ ಇಷ್ಟು ಜನ ಭ್ರಷ್ಟರು, ಅದು ಪೊಲೀಸ್ ಇಲಾಖೆ ಇರ್ಬೋದು, ರೆವಿನ್ಯೂ ಇಲಾಖೆ ಇರ್ಬೋದು, ಆರೋಗ್ಯ ಇರ್ಬೋದು, ಆಹಾರ ಇರಬೇಕು, ಎಲ್ಲ ಇಲಾಖೆಗಳಲ್ಲಿ ಯಾರು ಭ್ರಷ್ಟಿದ್ದಾರೋ, ಯಾರು ಸರಿಯಾಗಿ ಸರ್ಕಾರಿ ಕೆಲಸ ಮಾಡೋಲ್ವೋ ವಿಶೇಷವಾಗಿ ಒಂದು ಕಮಿಟಿ ರಚನೆ ಮಾಡಿ ಇದೆಲ್ಲ ವರ್ಗಾವಣೆ ಮಾಡಿ ಒಳ್ಳೆ ಆಫೀಸನ್ನು ತಂದು ಹಾಕೋದಕ್ಕೆ ನಾನು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲಾ ಮತ್ತು ತಾಲೂಕು ನಾಯಕರಿಗೆ ನನಗೆ ಮನವಿ ಮಾಡ್ತಾ ನಾನು ಮಾತು ಮುಗಿಸಿದ್ದೇವೆ. ಇದೇ 15 ತಾರೀಕಿನ ತಿಂಗಳು ಕಾಂತಿರಂಗ ಹುಡುಗಪ್ಪನ ಘೋಷಿಸಿಕೊಂಡಿದ್ದೀವಿ. ಆದರೆ ಭಾಳ ಎಸೆನ್ಷಿಯಲ್ ಕೆಲಸ ಮಾಡಬೇಕಂತೇಳಿ ಎಲ್ಲ ಕಡೆ ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಅದರಲ್ಲೂ ಇದೇ 29ನೇ ತಾರೀಕು ಇದೇ ಸಮುದಾಯ ಭವನದಲ್ಲಿ ಇದೇ ಆನೇಕಲ್ಲಾಗ ನಾವು ಆ ಕಾರ್ಯಕ್ರಮವನ್ನು ಮಾಡ್ತೀವಿ. ಆದರೆ ಇವತ್ತು ಏನಂದರೆ ಇವತ್ತು ಕಾಂಗ್ರೆಸ್ಸು BJP ಭ್ರಷ್ಟಾಚಾರದಲ್ಲಿ ಮುಳುಗೋಗಿ ಇವತ್ತು ಶಾಸಂಗ ನ್ಯಾಯಾಂಗ ಹೊರಟೋಗಿದೆ. ಯಾಕಂದರೆ ನಾನು ಯಾಕೆ ಇವಾಗ ಹೇಳ್ತೀನಂದರೆ, ನಾನು ಒಂದು ಓಟ್ ಕೊಡಿ, ಒಂದು ನೋಟ್ ಕೊಡಿ ಹೋದಾಗ ಆ ಜನಗಳ ಕಷ್ಟ ಕೇಳಿದಾಗ ಇವತ್ತು ಯಾವುದು ಅನಿವಾರ್ಯ ಇದೆ ಅಂದರೆ ಇದು BSP ಅನಿವಾರ್ಯ ಇದೆ. ನೀವು ಈ ಸರಿ ಎಲೆಕ್ಷನ್ ಬಂದಾಗ ಎಲ್ಲ ವಾರ್ಡ್ಗಳಿಗೆ ಏನಿದೆ ನೀವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ನಾವು ಗೆಲ್ಸ್ಕೊಂಬತ್ತೀರಿ ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರು ಅದೇ ರೀತಿ. ಯಾಕಂದರೆ ನಾನು ಎಲ್ಲ ಕಡೆನೂ ಇವತ್ತು ಸುಮಾರು ಒಂದು ಓಟ್ ಕೊಡಿ, ಒಂದು ನೋಟ್ ಕೊಡಿ ನಮಗೆ ಯಾವ್ದು ಸೂಚನೆ ಕೊಟ್ಟರು ಅವತ್ತು ಹೋದಾಗ ಇವತ್ತಿನ ಕಷ್ಟ ಏನು ಅಂತ ಅರ್ಥ ಆಯಿತು. ಅದಕ್ಕೆ ಇವತ್ತು BSP ಗೆಲ್ಲೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತೀನಿ. ಇನ್ನೊಂದು ಕಾರಣ ಯಾಕೆ ಹೇಳ್ತಂದ್ರೆ ಇವತ್ತು BSP ಅನಿವಾರ್ಯ ಆಗಿದೆ. BSP ಅನಿವಾರ್ಯ ಆಗಿರೋದಕ್ಕೋಸ್ಕರ ನಾನು ಹಳ್ಳಿ ಮನೆ ಒಂದು ಓಟು ಒಂದು ನೋಟು ಅವ್ರಿಗೆ ಏನು ಕಷ್ಟ ಸುಖ ಅನ್ನೋದ್ರಲ್ಲಿ ನಾನು ಒಂದು ನೋಟ್ ತಗೊಂಡು ನೋಟ್ ಮಾಡಿ ಅದನ್ನೇ ಬರ್ಕೊಂಡಿದ್ದೀನಿ. ಆದರೆ ಅದನ್ನ ಏನು ಹೇಳ್ತಾರೆ ಅಂದರೆ, ಸರ್ ಇದೆಲ್ಲ ಮಾಡೋದು ನಮಗೆ ಕ್ಯಾಂಡಿಡೇಟ್ ಕೊಡಿ, ನಾವು BSP ಗೆಲ್ಸಿ ಕಳಿಸ್ತೀರಿ, ಸಾಕಾಗಿದೆ ಕಾಂಗ್ರೆಸ್ಸು BJP ನೋಡಿ ಅಂತ ಅವರು ಭಾಳಷ್ಟು ನಮಗೆ ಸಲಹೆ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಕೆಲಸ ಮಾಡ್ತೀವಿ. ಆಮೇಲೆ ಇವತ್ತು ಅದೇ ಆನೇಕಲ್ ತಾಲೂಕು ರೆಕಾರ್ಡ್ ರೂಮ್ ಮುಚ್ಚಿ ಎಷ್ಟು ದಿನ ಆಗಿದೆ? 1 ವರ್ಷ ಆಗಿದೆ. ಏನು ಮಾಡ್ತಾ ಇದ್ದಾರೆ MLA? ಇವತ್ತು ಸಸ್ಪೆಂಡ್ ಆಗಿ 16 ಜನ ಜೈಲಿಗೆ ಹೋಗಿದ್ದಾರೆ. ಏನು ಮಾಡ್ತಾ ಇದ್ದಾರೆ? ಯಾಕೆ ಗುಲಾಮಗಿರಿ ಮಾಡ್ತಾ ಇದ್ದೀರಾ? ಅವ್ರು ತಂದು ಹಾಕಿದ್ರೆ ಇವತ್ತು ಬಡವರು
500 ಒಂದು 200 300 ಕೂಲಿ ಮಾಡೋಂಥವ್ರು ತಿಂಗಳು ಕೊಟ್ಟು ತಿರುಗ್ತಾರೆ, ಒಂದು ಕೆಲಸ ಆಗಲ್ಲ. ಏನು ಮಾಡ್ತೀರ ಸ್ವಾಮಿ? ಅದಕ್ಕೆ ನಾವು ಇವತ್ತು ಪಣ ತಟ್ಟಿದ್ದೀರಿ. ಇದೇ ಕಾಂಚೀರಾಮ್ ಸಾರು ಹುಟ್ಟುಹಬ್ಬವನ್ನು ನಾವು ಮುಗಿಸಿಕೊಂಡು ಪ್ರತಿ ಹಳ್ಳಿಗೆ ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ನಾವು ಈ ಸರಿ ಎಲ್ಲ ಕಡೆ ಕ್ಯಾಂಡಿಡೇಟ್ಲಾಗಿ ಗೆಲ್ಸ್ಕೊಂಡ್ಬರ್ತೀರಿ. ಈ ಸರಿ ನಮ್ಮ ಪಕ್ಷ ಬಲಪಡಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಜೈ ಭೀಮ್. ಆನೇಕಲ್ ತಾಲೂಕಿನ ಬಹುಜನ ಸಮಾಜ ಪಕ್ಷದ ಎಲ್ಲ ಹಿರಿಯ ನಾಯಕರು ಇಲ್ಲಿ ಪ್ರೆಸ್ ಮೀಟಲ್ಲಿ ಇದ್ದೀವಿ. ಆನೇಕಲ್ ತಾಲೂಕಲ್ಲಿ ತಾಲೂಕು ಆಫೀಸು ಲ್ಯಾಂಡ್ ಬಿಸ್ನೆಸ್ ಥರ ಆಗ್ಬಿಟ್ಟಿದೆ. ಯಾಕೆ ಲ್ಯಾಂಡ್ ಬಿಸ್ನೆಸ್ ಥರ ಆಗ್ಬಿಟ್ಟದೆ ಅಂದರೆ, ಈಗ ಒಂದು ಸಾಗುವಳಿ ಚೀಟಿ ತಗೊಬೇಕಾದ್ರೆ ಅವನ್ನ ಡಿಮ್ಯಾಂಡ್ ಮಾಡ್ತಾರೆ. 20,000 15,000 ಕೊಡು, 20,000 ಕೊಡು ಅಂತೇಳಿ ಡಿಮ್ಯಾಂಡ್ ಮಾಡ್ತಾರೆ. ಇಲ್ಲಪ್ಪ ನೀವು ನಮ್ಮದೇನೆಲ್ಲ ಸಾಹೇಬ್ರ ಹತ್ರ ಹೋಗ್ಬಿಡು, ತಹಸೀಲ್ದಾರ್ ಹತ್ರ ಅಂತ ಹೇಳಿದ್ರೆ ತಹಸೀಲ್ದಾರ್ ಡಿಮ್ಯಾಂಡ್ ಹೇಳ್ತಾನೆ, 1 ಲಕ್ಷ ಕೊಡು ನಾನು ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ ಅವ್ರಿ ಅಂಥೇಳಿ ಅವ್ರನ್ನ ಷರತ್ತನ್ನು ಹಾಕ್ತಾರೆ. ಸುಮಾರು ಅನೇಕ ಜನ ಬಡವರು ಇಡೀ ಆನೇಕಲ್ ತಾಲೂಕಲ್ಲಿ ಇರುವಂಥ ಬಡವರು ಆ ಗುಡಿಸಲಲ್ಲಿರುವಂಥ ಮಕ್ಕಳಿಗೆ ಗುಡಿಸಲಲ್ಲಿ ವನವಾಸ ಮಾಡ್ತಾರೆ. ಅವ್ರಿಗೆ ಇದುವರೆಗೂ ಒಂದು ಹಕ್ಕುಪತ್ರ ಕೊಡಿಲ್ಲ ನಮ್ಮ ಆನೇಕಲ್ ತಾಲೂಕಲ್ಲಿ. ಶಾಸಕರಾಗಲಿ ನಮ್ಮ ಇವರು ತಹಸೀಲ್ದಾರ್ ಆಗಲಿ ಭಾಳ ತೊಂದರೆಯನ್ನು ಕೊಡ್ತಾರೆ, ಅನೇಕ ಪ್ರಾಬ್ಲಮ್ಗಳನ್ನು ಕೂಡ ಮಾಡ್ತಾರೆ. ಈ ಪೊಲೀಸ್ ಸ್ಟೇಷನ್ನಲ್ಲಿ ಅಷ್ಟೇ, ಪೊಲೀಸ್ ಸ್ಟೇಷನ್ನಲ್ಲಿ ಲ್ಯಾಂಡ್ ಬಿಸ್ನೆಸ್ ಥರ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನೋಡಪ್ಪ ನೀನು ಇಷ್ಟು ಕೊಟ್ಟರೆ ನೀನು ಕೆಲಸ ಮಾಡಿಕೊಡ್ತಿಲ್ಲ, ನಾನು ಮಾಡೋದಿಲ್ಲ ಅಂತೇಳಿ. ಈಗ ಇದು ನಮ್ಮ ಲ್ಯಾಂಡ್ ಬಿಸ್ನೆಸ್ ಆಗಲಿ ಯಾವುದೇ ಆಗಲಿ, ಆಮೇಲೆ ಒಂದು ಸಮಸ್ಯೆಗಳು ಯಾವುದೋ ಒಂದು ಪ್ರಾಬ್ಲಮ್ ಹೋದರೆ ಇಲ್ಲ ರೀ ಅದು ನಮ್ಗೆ ಬರೋದಿಲ್ಲ, ಅದೇನಿದ್ರು ಸಿವಿಲ್ ಮ್ಯಾಟ್ರನ್ನ ಬರೋಲ್ಲ ಅಂಥೇಳಿ ಡಿಮ್ಯಾಂಡ್ ಮಾಡ್ತಾರೆ. ನಮ್ಮ ಆನೇಕಲ್ ತಾಲೂಕಲ್ಲಿ ಅಂತ ಕೊಟ್ಟರೆ ನೀನು ಬಿಡ್ತೀನಿ, ಆಚೆ ಇಲ್ಲ ಅಂದ್ರೆ ನಿನ್ನ FR ಹಾಕಿ ಒಳ್ಕೊಳ್ತೀನಿ ಅಂದ್ಬಿಟ್ಟು ಜೇಸಿಗೆ ಆರಾಮಾಗಿ ಜೇಸಿಗೆ ಅವನ್ನ ಕಳ್ಸೋದು ರೆಡಿ ಮಾಡಿದ್ವಿ. ನಾವು ಸುಮಾರು 11 ಗಂಟೆ 12 ಗಂಟೆ ರಾತ್ರಿವರೆಗೂ ಅಲ್ಲೇ ಇದ್ದೀವಿ. DYSP ಫೋನ್ ಮಾಡಿದ್ವಿ, SP ಫೋನ್ ಮಾಡಿದ್ವಿ. SP ಇಲ್ಲ ನಾನು ಇಷ್ಟೊತ್ತಲ್ಲಿ ನಾನು ಮಾತಾಡಿದ್ರೆ ಬೆಳಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು. DYSP ಮೋಹನ್ ರಾಜು ಅವ್ರು ಹೇಳ್ತಾರೆ, ಇಲ್ಲ ಅವರು ನಾವು ಸಿವಿಲ್ ಮ್ಯಾಟ್ರಲ್ಲಿ ಎಂಟ್ರಿ ಆಗೋಲ್ಲಪ್ಪ ಅಂತೇಳಿ ನೇರವಾಗಿ ಹೇಳಿಬಿಟ್ಟು ಅವರು ಕೂಡ ದುಡ್ಡು ತಗೊಂಡು ನೇರವಾಗಿ ಅವನು ದೇಶಿ ಕಳ್ಸೋಕ್ಕೆ ರೆಡಿ ಮಾಡಿದರು. ನಾವು ಮಾನ್ಯ ಈ ತಾಲೂಕಲ್ಲಿ ಇರೋಂಥ ಶಾಸಕರಿಗೆ ನೇರವಾಗಿ ಮಾತಾಡಿದ್ವಿ, ಏನಪ್ಪ ಈ ಆನೇಕಲ್ ತಾಲೂಕಲ್ಲಿ ಲ್ಯಾಂಡ್ ಬಿಸ್ನೆಸ್ ಇಲ್ಲ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಚೇಳನ ಈ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಸಾರ್ವಜನಿಕರ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು, ಇಲ್ಲ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರದ ಸರ್ಕಲ್ ಇನ್ಸ್ಪೆಕ್ಟ್ರು ಆಗಿದ್ದಾರೆ ಅಂತೇಳಿ ಅವ್ರು ಫೋನ್ ಮಾಡಿದಾಗ ಶಾಸಕರು ಅಷ್ಟೊತ್ತಲ್ಲಿ ಅವ್ರು ಬಿಟ್ಟು ಕಳಿಸ್ರಿ, FR ಏನು ಮಾಡೋಕ್ಕೆ ಹೋಗ್ಬೇಡಿ, ಬೆಳಗ್ಗೆ ಅವ್ರು ಬಂದು ಅವ್ರು ಏನಿದೆ ಕ್ಲಿಯರ್ ಮಾಡ್ತಾರೆ ಅಂತೇಳಿ ಕೋರ್ಟಲ್ಲಿ ಅವ್ರ ಲಾಯರ್ಲಿಕ್ಕೆ ಅವ್ರು ವಕಾಲತ್ತು ಹಾಕಿ ಅವರು ಕೇಸನ್ನು ಕ್ಲಿಯರ್ ಮಾಡ್ಕೊಳ್ತಾರೆ ಅಂದಾಗ ಬಿಟ್ಟಿದ್ದಾರೆ. ಇಂಥ ಭ್ರಷ್ಟಾಚಾರ ಆದಂಥ ಸರ್ಕಾರದಲ್ಲಿ ಇಲ್ಲಿ ಆನೇಕಲ್ ಅಂತ ನಡೆದಂಥ ಭ್ರಷ್ಟಾಚಾರಗಳು ಇಡೀ ಆನೇಕಲ್ ತಾಲೂಕಲ್ಲಿ ಭಾಳ ತೊಂದರೆ ಕೊಡ್ತಾರೆ. ಯಾವ ಆಫೀಸಲ್ಲೇ ಹೋಗಲಿ, BDO ಆಫೀಸ್ಗೆ ಹೋಗಲಿ, AC ಆಫೀಸ್ಗೆ ಹೋಗಲಿ, ಎಲ್ಲೇ ಹೋಗಲಿ, ಮುಂದಿನ ದಿನಗಳಲ್ಲಿ ಈಗ ನಮ್ಮ ರಾಜ್ಯ ನಾಯಕರ ಹತ್ರ ನಾವು ಮಾತಾಡ್ತೀವಿ. ದಾದಾ ಸಾಹೇಬ್ ಕಾಂಚೀರಾಮ್ ಸಾಹೇಬರ ಕಾರ್ಯಕ್ರಮ ಮುಗಿದ ನಂತರ ಇಡೀ ಹಳ್ಳಿಗಳಲ್ಲಿ ನಾವು ಕಾರ್ಯಕರ್ತರನ್ನೆಲ್ಲ ಬಲಪಡಿಸ್ಕೊಂಡು ಇಡೀ ಹಳ್ಳಿಗಳಲ್ಲಿ ಏನು ಸಮಸ್ಯೆಗಳಿದೆ, ನೀರಿನ ಕೊರತೆಗಳೇನಿದೆ, ರೋಡ್ಗಳ ಕೊರತೆಗಳೇನಿದೆ, ಅವರ ಕಷ್ಟ ಸುಖ ಅವ್ರು ಏನಿದೆ, ಏನು ಪ್ರಾಬ್ಲಮ್ ಇದೆ ಅದನ್ನು ನಾವು ತಿಳ್ಕೊಂಡು ಇಡೀ ಹಳ್ಳಿಗಳಲ್ಲಿ ಕೂಡ ನಮ್ಮ ರಾಜ್ಯ ನಾಯಕರು ನಮ್ಮ ಜಿಲ್ಲಾ ನಾಯಕರನ್ನ ಕರ್ಕೊಂಡು ಭೇಟಿ ಕೊಟ್ಟು ಉಗ್ರವಾದ ಈ ಆನೇಕಲ್ ತಾಲೂಕಲ್ಲಿ ಈ ಭ್ರಷ್ಟಾಚಾರರ ಅಧಿಕಾರಿಗಳನ್ನು ನಾವು ತೋರಿಸೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಅಂತೇಳಿ ನಮ್ಮ ರಾಜ್ಯ ನಾಯಕರಲ್ಲಿ ನಾವು ಮನವಿ ಮಾಡ್ಕೊತೇವೆ, ಅವ್ರ ಹತ್ರ ನಾವು ಕೇಳ್ಕೊತೇವೆ. ಇಂಥ ಭ್ರಷ್ಟಾಚಾರ ನಾಯಕರು ನಮ್ಮ ಆನೇಕಲ್ ತಾಲೂಕಲ್ಲಿ ಬೇಡ. ಶಿವಣ್ಣರೇ, ದಯವಿಟ್ಟು ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರಗಳ ಸರ್ಕಲ್ ಇನ್ಸ್ಪೆಕ್ಟ್ರನ್ನ, ಈ DYSPನ
ನೀವು ಅವ್ರನ್ನ ವಜಾ ಮಾಡಿಸ್ಬೇಕು, ಇಲ್ಲ ಸಸ್ಪೆಂಡ್ ಮಾಡಬೇಕು, ಇಲ್ಲ ಬೇರೆ ಕಡೆ ವರ್ಗಾವಣೆ ಮಾಡಿದ್ರೆ ಸರಿ. ಇಲ್ಲ ಅಂದರೆ ನಾವು ಬಹುಜನ ಸಮಾಜ ಪಾರ್ಟಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತದೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಬಹುಜನ ಮಾಧ್ಯಮ ಮಿತ್ರಗಳಿಗೆ ಬಂಧುಗಳೇ, ಆನೇಕಲ್ ತಾಲೂಕಲ್ಲಿ ಏನು ದಿನ ಈ ನಡೀತಾರಂಥ ಅಧಿಕಾರಿಗಳಿಗೆ ಸುಮಾರು ಆನೇಕಲ್ ತಾಲೂಕಲ್ಲಿ ತಾಲೂಕು ಹೆಡ್ ಆಫೀಸಲ್ಲಿ ಸುಮಾರು 14 ಜನ ಸಸ್ಪೆಂಡ್ ಆಗಿ ಸುಮಾರು ಹೆಚ್ಚು ಕಮ್ಮಿ 2 ತಿಂಗಳು 3 ತಿಂಗಳಾಯಿತು. 6 ತಿಂಗಳ ಮೇಲೆ 6 ತಿಂಗಳಾಯಿತು. 6 ತಿಂಗಳಿಂದ ಇದುವರೆಗೂ ಅಧಿಕಾರಿಗಳನ್ನ ಯಾರನ್ನೂ ಹಾಕಿಲ್ಲ. ಈ ಆನೇಕಲ್ ತಾಲೂಕಲ್ಲಿ, ರಿಸರ್ವೇಷನ್ ತಾಲೂಕಲ್ಲಿ ಪಾಪ ಎಲ್ಲ ಬಡಮಕ್ಕಳು ಇರೋದು. ಎಲ್ಲ ಇಲ್ಲಿಂದ ಬಂದು ಮುಗಳೂರಿಂದ ಬರ್ತಾರೆ ತಾಲೂಕು ಆಫೀಸ್ಗೆ. ಮುಗಳೂರು, ದುಮ್ಸಂದ್ರ, ನೆರಿಗೆ, ಮಟ್ನಳ್ಳಿ, ಕೂದಳ್ಳಿ, ಕೂಗೂರು ಕಡೆಯಿಂದ ಈ ತಾಲೂಕು ಆಫೀಸ್ಗೆ ಬರಬೇಕಂತಂದರೆ ಆ ರೆಕಾರ್ಡ್ ರೂಮಲ್ಲಿ ಸುಮಾರು 1 ವರ್ಷದಿಂದ ಬಾಕ್ಲಾಕಿದ್ದಾರೆ. 1 ವರ್ಷದಿಂದ ಬಾಕ್ಲಾಕಿದ್ದಾರೆ. ಅಲ್ಲಿ ಎಲ್ಲ ಈಗ ಸಿಸ್ಟಮಲ್ಲಿ ನಾವು ಕಂಪ್ಯೂಟರ್ ಸಿಸ್ಟಮ್ಗೆ ಎಲ್ಲ ಕೊಡ್ತಾ ಇದ್ದೀವಿ ಅಂತೇಳಿ ಯಾವ ಅಧಿಕಾರಿ ಕೇಳಿದ್ರು ಹೇಳ್ತಾ ಇದ್ರು. ಆದರೆ ಆ ಸಿಸ್ಟಮ್ನ ಈಗ ಅಲ್ಲಿ ಲೋಕಲಲ್ಲಿ ಒಬ್ಬ ಬಾಲವನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಆ ಬಾಲವನ್ನು ವ್ಯಕ್ತಿ ಒಂದು ಪಾಣಿ ಬೇಕಂದ್ರೆ 600 ರೂಪಾಯಿ, 1000-2000 ಕೊಡಬೇಕಾಗ್ತದೆ. ಪಾಪ ಕೂಲಿ ಮಾಡಿ 300 ರೂಪಾಯಿ ಕೂಲಿ ಮಾಡೋಂಥ ಈ ದಲಿತ ಆನೇಕಲ್ ತಾಲೂಕಲ್ಲಿ ಯಾರು 600 ರೂಪಾಯಿ ಕೊಟ್ಟು ಡಾಕ್ಯುಮೆಂಟ್ ತೊಗೊಳಕ್ಕಾಗುತ್ತೆ? ಇದನ್ನು ನಮ್ಮ ಹತ್ರ ಲೀಡರ್ ಹತ್ರ ಬಂದು ಪಾಪ ಅಮಾಯಕ ಪ್ರಜೆಗಳು ಬಂದು ಹೇಳ್ಕೊಂಡಾಗ ನಾವು ಕೇಳಕ್ಕೆ ಹೋದ್ರೆ ಅಧಿಕಾರಿಗಳನ್ನ, ಸರ್ ಎಲ್ಲ ಪೂರ್ತಿ ನಾವು ಸಿಸ್ಟಮಲ್ಲಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ಯಾವಾಗ ಆ್ಯಡ್ ಮಾಡೋದು? ಇದು 1 ವರ್ಷದಿಂದ ಆ್ಯಡ್ ಮಾಡಿದ್ರೆ ಏನು ಮಾಡೋದು ಪಾಪ? ಇಲ್ಲ ಬೋರ್ಡ್ ಹಾಕ್ತೀವಿ, ನೀವು ಬೋರ್ಡ್ ಹಾಕ್ಬಿಟ್ಟು ಇಷ್ಟು ದಿನ ಬರಬೇಡಿ ತಾಲೂಕು ಆಫೀಸ್ ಕಡೆ, ಇಷ್ಟು ದಿವಸ ನೀವು ಕಡ್ಡಾಯವಾಗಿ ತಾಲೂಕು ಆಫೀಸ್ ಕಡೆ ಬರಬಾರ್ದು ಅಂತೇಳಿ ಕಡ್ಡಾಯವಾಗಿ ಬೋರ್ಡ್ ಹಾಕಬೇಕು. ಒಂದು ನೋಟಿಸ್ ಬೋರ್ಡ್ ಹಾಕಿ. ಯಾವ ನೋಟಿಸ್ ಬೋರ್ಡ್ ಆಗ್ತಾ ಇಲ್ವಲ್ಲ? ಯಾಕೆ ಆಗ್ತಾ ಇಲ್ಲ? ಅಲ್ಲಿಂದ ಬಂದರೆ ತಾಲೂಕ್ ಪಂಚಾಯತಿಯಲ್ಲಿ ಒಂದು ಈ ಕಥೆ ಮಾಡ್ಬೇಕಂತಂದ್ರೆ ದುಡ್ಡು ಕೊಟ್ಟರೆ ಈ ಕಥೆ ಮಾಡ್ತಾ ಇದ್ರು, ದುಡ್ಡು ಕೊಡೋದ್ರೆ ಈ ಕಥೆನೇ ಮಾಡ್ತಾ ಇಲ್ಲ. ಯಾಕಿಂತ ಪರಿಸ್ಥಿತಿ? ಇದಕ್ಕೆಲ್ಲ ಪೂರ್ತಿ ಇರೋವು ಈಗ ಹೋರಾಟಗಾರರು ಹೋಗ್ಬಿಟ್ಟು ಅಲ್ಲಿ ಸಮಸ್ಯೆ ಕೇಳಕ್ಕೆ ಹೋದಂದ್ರೆ ಹೋರಾಟಗಾರರಿಗೆ ಕಣ್ಣೀರು ಕಳಿಸ್ತಾರೆ. ಅವರು ಹಂಗೆ ಮಾಡ್ತೀವಿ ಸರ್, ಹಿಂಗೆ ಮಾಡ್ತೀವಿ ಸರ್ ಅಂತೇಳಿ ಬರೋಂಥ ಪ್ರತಿಯೊಬ್ಬ ಪಂಚಾಯತಿ ಬರೋಂಥವ್ರು ಈ ಕತೆಗೆ ದುಡ್ಡು ಕೊಟ್ರೆ ಈ ಕತೆ ಮಾಡ್ತಾ ಇರೋದು. ಈ ಕತೆ ಇಲ್ಲಾಂದ್ರೆ ದುಡ್ಡು ಕೊಟ್ಟರೆ ಈ ಕತೆನೇ ಮಾಡ್ತಾ ಇಲ್ಲ. ಇವರು ಈಗ ಸ್ವಲ್ಪ ಬೇರೆ ಕಡೆ ಗ್ರಾಂತವಾಗಿ ಹೋದಂಥ ಇವ್ರಿಗೆ ಮತ್ತೆ ಇಲ್ಲಿಗೆ ಬರ್ತಾರೆ. ಏನಕ್ಕೆ ಬರ್ತಾರೆ? ಇಲ್ಲಿ ದುಡ್ಡನ್ನು ಲೂಟಿ ಹೊಡಕ್ಕೆ ಬರ್ತಾರಾ ಆನೇಕಲ್ ತಾಲೂಕಲ್ಲಿ? ಈಗ ಬೇರೆ ಕಡೆ ಅವ್ರಿಗೆ ಡ್ಯೂಟಿ ಮಾಡೋಕ್ಕೆ ಅವಕಾಶ ಇಲ್ವಾ? ಈ ಆನೇಕಲ್ ತಾಲೂಕಲ್ಲಿ ಎಲ್ಲ ಸೋರ್ಸು ಇಲ್ಲೇ ಇರೋದು. ಬಿಲ್ಡರ್ಗಳು ಇವಾಗ ಈ ಖಾತೆಗಳು ಇನ್ನೊಂದೆಲ್ಲ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ರಾತ್ರಿನೇ ಹೋಟ್ಲಲ್ಲಿ ಅಲ್ಲೇ ಕುತ್ಕೊಂಡು ಈ ಖಾತೆ ಮಾಡಿ ಅಲ್ಲಿಂದ ಸೇನಾಗಿ ಕಳಿಸ್ತಾರೆ. ಆಫೀಸ್ಗೆ 6 ಗಂಟೆಗೆ ಬರ್ತಾರೆ. ಆಫೀಸ್ ಬಂದು ಇವಾಗ ಬಂದು ಆಫೀಸಲ್ಲಿ 6 ಗಂಟೆ ಕುತ್ಕೊಂತಾರೆ ಟೇಬಲ್ ಮೇಲೆ. 6 ಗಂಟೆ ಕುತ್ಕೊಂಡಾಗ ಏನು ಕೆಲಸ ಮಾಡೋದು? ಇಂಥ ಪರಿಸ್ಥಿತಿ ಬಂದಿದೆ. ಇಂಥ ಪರಿಸ್ಥಿತಿನ ಹೋಗಲಾಡಿಸ್ಬೇಕಂತಂದ್ರೆ ಈಗ ನಾವು ಏನು ಮಾಡಬೇಕು? ಈಗ ನಾವು ಬಹುಜನ ಸಮಾಜ ಪಾರ್ಟಿಯಿಂದ ಏನು ಇವಾಗ ಆನೇಕಲ್ ತಾಲೂಕಲ್ಲಿ ಉಗ್ರವಾದ ಹೋರಾಟ ಮಾಡಬೇಕು. ಅಧಿಕಾರಿಗಳ ಮೇಲೆ ಉಗ್ರವಾದ ಹೋರಾಟ ಮಾಡಿ ಈಗಾಗಲೇ ನಾವು ಶಾಸಕರ ಹತ್ರ ಎಲ್ಲ ಡಿಮ್ಯಾಂಡ್ ಮಾಡಿದ್ದಾಗಿದೆ, ಎಲ್ಲ ಆಗಿದೆ. ಶಾಸಕರ ಕೈಯಲ್ಲಿ ಈಗ ಆಗ್ತಾ ಇಲ್ಲ. ಯಾಕಾಗ್ತಾ ಅಂದರೆ ಈಗ ಕಾಂಗ್ರೆಸ್ ಅಧಿಕಾರ ಇರೋದ್ರಿಂದ ಅವ್ರು ಈಗ ಅದಕ್ಕೆ ಮಾಡೋಕ್ಕೆ ಆಗ್ತಾ ಇಲ್ಲ. ಅವರು ಈಗ ನಾವು ಬಹುಜನ ಸಮಾಜ ಪಾರ್ಟಿಯಿಂದ ಸರಿಯಾದ ಅವ್ರಿಗೆ ಉತ್ತರ ಕೊಡಬೇಕು. ಅಧಿಕಾರಿಗಳಿಗೆ ಸರಿಯಾದ ಉತ್ತರ ಕೊಡೋಕ್ಕೆ ನಾವೆಲ್ಲ ಪ್ರಿಪೇರ್ ಆಗಿದ್ದೀವಿ. ಮುಂದಿನ ದಿನದಲ್ಲಿ ಅವ್ರು ಕೊಡ್ತೀವಿ, ಬಿಡೋದಿಲ್ಲ. ಹೀಗಾಗಿ ಇನ್ಸ್ಪೆಕ್ಟರ್ ನಮ್ಮ ತಿಪ್ಪೇಸ್ವಾಮಿ ಅವರು ಮತ್ತು ಆ ಲೇಡಿ ಸಬ್ ಇನ್ಸ್ಪೆಕ್ಟರ್ ಸರ್ ಮಂಜುಳಮ್ಮನ ಮುನರತ್ನಮ್ಮ ಅವರು. ಈಗ ಇವರು ಒಂದು ಕೇಸ್ ಹೋಯ್ತು ಅಂತಂದ್ರೆ ಕೇಸ್ ಇವಾಗ ಬರೋಂಥವ್ರ ಹತ್ರ ಏನು ನ್ಯಾಯ ಇದೆ, ಧರ್ಮ ಏನಿದೆ ಅಂತೇಳಿ ಎನ್ಕ್ವೈರಿ ಮಾಡಿ ನ್ಯಾಯ ಕೊಡಿಸ್ಬೇಕು. ಆ ರೀತಿ ಇಲ್ಲ. ಇವ್ರಿಗೆ ದುಡ್ಡು ಕೊಟ್ಟರೆ ಯಾರು ಕಡೆ ಬೇಕಾದ್ರೆ ಸಪೋರ್ಟ್ ಮಾಡೋದು, ವಿರೋಧ ಕಡೆ ಸಪೋರ್ಟ್ ಮಾಡ್ತಾರೆ. ಇಂಥ ಪರಿಸ್ಥಿತಿ ಇರೋದ್ರಿಂದ ಮಾನ್ಯ ಶಾಸಕರು ಈ ಅಧಿಕಾರಿಗಳನ್ನ ತಿಪ್ಪೇಸ್ವಾಮಿ ಆಗಲಿ ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಆಗಲಿ ಇವ್ರನ್ನ ದಯವಿಟ್ಟು ವರ್ಗಾವಣೆ ಮಾಡಬೇಕು. ವರ್ಗಾವಣೆ ಮಾಡಿಲ್ಲ ಅಂತಂದ್ರೆ ಪೊಲೀಸ್ ಠಾಣೆ ಮುಂದೆ ಉಗ್ರವಾದ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಬಹುಜನ ಸಮಾಜ ಪಾರ್ಟಿಯಿಂದ ಮತ್ತು DSS ಎಲ್ಲ ನಾವು ಸಂಘ ಸಂಸ್ಥೆಗಳು ಮತ್ತು ನಮ್ಮ ಬಹುಜನ ಸಮಾಜ ಪಾರ್ಟಿ ಎಲ್ಲ ಸೇರಿ ಉಗ್ರವಾದ ಹೋರಾಟ ಮಾಡಿ ಮುಂದಿನ ಎಚ್ಚರಿಕೆ ಕೊಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಜೈ ಭೀಮ್.